ಆಚಾಂತಹ ಅಂತ ಒಂದು ಪ್ರಯೋಗ. ಆಂಗಿತ್ಯ ಪೂರ್ವಪಚಮೂ ಭಕ್ಷಣೆ ಧಾತು ತ ಪ್ರತ್ಯಯ ಬಂದಿದೆ. ಇದಕ್ಕೆ ಆಚಮನ ಮಾಡಿದ ವ್ಯಕ್ತಿ ಅಂತ ಹೀಗರ್ಥ. ಸಾಮಾನ್ಯವಾಗಿ ಧಾತುವಿಗೆ ತ ಪ್ರತ್ಯಯ ಬರುವುದು ಕರ್ಮಾರ್ಥದಲ್ಲಿ, ಕರ್ತೃರ್ಥದಲ್ಲಿ ಬರುವುದು ಕೆಲವೇ ಪ್ರಸಂಗಗಳಲ್ಲಿ. ನಮಗದು ಗೊತ್ತಿದೆ. ಗತಿ, ಪ್ರಾಪ್ತಿ ಇತ್ಯಾದಿ ಅರ್ಥಗಳನ್ನು ಹೇಳುವಂತಹ ಕೆಲವೇ ಪ್ರಸಂಗಗಳಲ್ಲಿ ಕರ್ತೃರ್ಥದಲ್ಲಿ ತ ಪ್ರತ್ಯಯ ಬರ್ತದೆ. ಆದರೆ ಇದೇನು ಗತ್ಯರ್ಥಕ ಅಲ್ಲದೆ ಹೋದರೂ ಕೂಡ ಆಚಮನ ಮಾಡುವುದು, ಕುಡಿಯುವುದು, ನೀರನ್ನು ಕುಡಿಯುವುದು ಅನ್ನೋ ಅರ್ಥದಲ್ಲಿ ಕೂಡ ತ ಪ್ರತ್ಯಯ ಇಲ್ಲಿದೆ. ಕುಡಿದಿರುವ ವ್ಯಕ್ತಿ ಅಂತ ಅದನ್ನ ಕರ್ತೃವನ್ನು ಹೇಳ್ತದೆ. ಚತುರ್ವಿಂಶತಿ ಮತ ಅಂತ ಒಂದು ಸ್ಮೃತಿ ಗ್ರಂಥ. ವಿನಾ ಯಜ್ಞೋಪವೀತೇನ ಹಿ ಆಚಾಂತೋಪ್ಯಶುಚಿರ್ದ್ವಿಜ. ಯಜ್ಞೋಪವಿಲ್ಲದೆ ಆಚಮನ ಮಾಡಿದ ಆ ಕಾರಣದ ಅಶುಚಿಯಾದ ಬ್ರಾಹ್ಮಣ ತನ್ನ ತೇಜಸ್ಸನ್ನು ಕಳ್ಕೋತಾನೆ ಅಂತ ಅಲ್ಲಿ ಬಂದಿರೋದು ವರ್ಣನೆ. ಹಾಗೇನೆ ಯಾಜ್ಞವಲ್ಕ್ಯರ ಸ್ಮೃತಿಯೂ ಹೊಂದಿದೆ. ಸ್ನಾತ್ವಾ ಪೀತ್ವಾ ಕ್ಷುತೆ ಸುಪ್ತೆ ಭುಕ್ತ್ವಾ ರಥ್ಯೋಪಸರ್ಪಣೆ ಆಚಾಂತಹ ಪುನರಾಚಾಮಿತ್ ವಾಸೋಪಿ ಪರಿಧಾಯಚ ಅಂತ. ಸ್ನಾನ ಮಾಡಿದ ಮೇಲೆ, ಏನಾದ್ರು ಕುಡಿದ ಮೇಲೆ, ಸೀನಿದ ಮೇಲೆ, ಎದ್ದ ಮೇಲೆ, ಭುಕ್ತ್ವ ಏನನ್ನಾದರೂ ತಿಂದ ಮೇಲೆ, ರಥ್ಯೋಪಸರ್ಪಣೆ ಒಂದು ರಸ್ತೆಯನ್ನು ದಾಟಿ ಹೋಗಿ ಮುಂದಿನ ಕೆಲಸ ಮಾಡುವ ಪ್ರಸಂಗ ಬಂದಾಗ, ಇದೆಲ್ಲ ಮಡಿಯಲ್ಲಿದ್ದಾಗ, ಇದು ಮೈಯಲ್ಲಿದ್ದಾಗ ಅಂತಲ್ಲ. ಆಚಾಂತಹ ಒಂದು ಬಾರಿ ಆಚಮನ ಮಾಡಿದ ವ್ಯಕ್ತಿಯು ಪುನರಾಚಾಮೇತ್ ಮತ್ತೊಂದ್ಸರಿ ಆಚಮನ ಮಾಡಬೇಕು, ಅರ್ಥಾತ್ ದ್ವಿರಾಚಮ್ಯ ಅಂತ ಮಾಡಬೇಕು ಅಂತ ತಾತ್ಪರ್ಯ. ವಾಸೋಪಿ ಪರಿಧಾಯಚ, ಸ್ನಾನ ಮಾಡಿದ ಮೇಲೆ ಒದ್ದೆ ಬಟ್ಟೆ ಉಟ್ಕೊಂಡು ಬಂದಿರ್ತಾನೆ, ಒಣ ಬಟ್ಟೆ ಉಟ್ಕೊಂಡ ಮೇಲೆ ಮತ್ತೊಂದ್ಸರಿ ಆಚಮನ ಮಾಡಬೇಕು ಅಂತಂದ್ರೆ ತಾತ್ಪರ್ಯ. ಇದಲ್ಲದೆ ಭಾಗವತದ 1ನೇ ಸ್ಕಂದದ 6ನೇ ಅಧ್ಯಾಯದ 16ನೇ ಶ್ಲೋಕ ಇದೆ. ಅಲ್ಲೂ ಕೂಡ ಉಪಸ್ಪೃಷ್ಟ ಅಂತ ಒಂದು ಶಬ್ದ ಇದೆ. ಸ್ನಾತ್ವಾ ಪೀತ್ವಾ ಹೃದಯ ನದ್ಯಾ ಉಪಸ್ಪೃಷ್ಟೋ ಗತಶ್ರಮ ಅಂತ. ಇಲ್ಲಿ ಸ್ಪೃಶ ಧಾತು, ಅಲ್ಲೂ ಕೂಡ ಕ್ತ ಪ್ರತ್ಯಯ ಬಂದಿದೆ. ಆ ಕ್ತ ಪ್ರತ್ಯಯ ಅನ್ನುವುದು ಕರ್ತೃವನ್ನು ಹೇಳ್ತದೆ, ಮುಟ್ಟಲ್ಪಟ್ಟ ನೀರನ್ನು ಹೇಳ್ತಾ ಇಲ್ಲ. ಉಪಸ್ಪೃಷ್ಟ ಆಚಾಂತಹ ತ್ರಿಷಾ ಪರೀತಃ ವ್ಯಾಪ್ತ, ಹಸಿವಿನಿಂದ ಕಂಗೆಟ್ಟ ಆ ನಾರದರು ನದಿಯೊಂದನ್ನು ಸಮೀಪಿಸಿ ಉಪಸ್ಪೃಷ್ಟ ಅಚಾಂತಹ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ಇದು ಇಲ್ಲಿ ಅಚಾಂತಹ ಅನ್ನೋದು ಕರ್ತೃರ್ಥದಲ್ಲಿ ಬಂದಿರುವ ಕ್ತ ಪ್ರತ್ಯಯವನ್ನು ತೋರಿಸ್ತದೆ. ಹಾಗೆ ಉಪಸ್ಪೃಷ್ಟ ಅನ್ನೋದು ಕೂಡ ಕರ್ತೃರ್ಥದಲ್ಲಿ ಬಂದಿರುವ ಕ್ತ ಪ್ರತ್ಯವೇ. ನಮ್ಗೆ ಗೊತ್ತಿರುವಂತೆ ಉಪಸ್ಪೃಷ್ಟ ಸ್ಪೃಶಧಾತು ಅದು ಕೂಡ ಕರ್ಮಾರ್ಥದಲ್ಲಿ ಕ್ತ ಪ್ರತ್ಯಯ ನಮ್ಗೆ ಕಾಣಿಸ್ತದೆ. ಇಲ್ಲಿ ಉಪಸ್ಪೃಷ್ಟ ಮತ್ತು ಆಚಾಂತ ಇವೆರಡೂ ಶಬ್ದಗಳು ಕೂಡ ಕರ್ತೃರ್ಥ್ಯ ಕ್ತ ಪ್ರತ್ಯಯವನ್ನ ಹೊಂದಿರುವಂತಹ ಅಪರೂಪದ ಎರಡು ಉದಾಹರಣೆಗಳು.